Hello everyone, welcome back to my channel ಧನ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ಮಂಗಳವಾರದ ವ್ಲಾಗ್ ಆಗಿರುತ್ತೆ ಅಂತ ಹೇಳಿದರೆ 7ನೇ ತಾರೀಕಿನ ವ್ಲಾಗು. ಹೊರಗಡೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಬೆಳಗ್ಗೆ ಎದ್ದ ತಕ್ಷಣವೇ. ಹಾಗೆ ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ಸ್ ಎಲ್ಲ ಹಾಕಿದ್ದೆ, ಅದನ್ನ ಕೂಡ ಎಲ್ಲ ಹರಡ್ಬಿಟ್ಟು ಹೂವಿನ ಗಿಡಕ್ಕೂ ಕೂಡ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಬೇಗ ಕೆಲಸ ಆಗುತ್ತೆ ಅಷ್ಟೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಬೇಗ ಮಾಡಿಕೊಂಡೆ. ಹಾಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಹುರುಳಿಕಾಳು ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹುರುಳಿಕಾಳನ್ನ ಹುರಿತಾ ಇದ್ದೀನಿ. ಹುರಿದು ಹುರುಳಿಕಾಳ್ದು ಚಟ್ನಿ ಮಾಡ್ತೀವಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ತಂಗಿಕಾಯಿ ಚಟ್ನಿ ಮಾಡ್ತೀವಲ್ಲ ಅದೇ ಥರ ಮಾಡೋದು. ಅದಕ್ಕೆ ಒಂದು ಸ್ವಲ್ಪ ಹುರುಳಿಕಾಳನ್ನ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಕೂಡ ಮಾಡಿಕೊಂಡೆ. ಬೆಳಗ್ಗೆನೇ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಪಾಪು ಕೂಡ ತಿಂಡಿ ಮುಗಿಸ್ತಾ ಅವನು ತಿಂಡಿ ತಿಂದಿದ್ದಾದಮೇಲೆ ಅವನು ಆಟಾಡ್ತಾ ಇದ್ದ ಅಮ್ಮನ ಜೊತೆ. ಹಾಗಾಗಿ ನಾನು ಸ್ವಲ್ಪ ಗ್ರಾಸರೀಸ್ ಎಲ್ಲ ತಂದಿದ್ವಿ, ಅದನ್ನ ರಿಫಿಲ್ ಮಾಡ್ಕೊಂಬಿಡೋಣ. ಹಾಗೆ ನಾಳೆಗೆ ಏನೇನು ತಂದಿದ್ದೀವಿ ಅದನ್ನೆಲ್ಲ ನೋಡಿಬಿಟ್ಟು ಎತ್ತಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಸ್ವೀಟ್ಸ್ ಎಲ್ಲ ಮಾಡೋದಕ್ಕಿದೆ, ಅದನ್ನ ಕೂಡ ಎತ್ತಿಟ್ಕೊಂಡು ಸ್ವಲ್ಪ ಜ್ಯೂಸ್ ಬೇಕಿತ್ತು, ಅದನ್ನ ಎಲ್ಲ ಕೂಡ ತೊಗೊಂಬಂದಿದ್ವಿ ಗ್ರಾಸರೀಸ್ನ. ನಿನ್ನೆ ಸಂಜೆನೇ ನೈಟೇ ಹೋಗ್ಬಿಟ್ಟು ತೊಗೊಂಬಂದ್ವಿ. ರತನ್ ಫ್ರೀ ಇದ್ದರು ಅಂತ ಹೇಳಿಬಿಟ್ಟು ಸಂಜೆ ಒಂದು 6 o'clock ಹಂಗೆ ಹೋಗಿದ್ವಿ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು, ಅದನ್ನ ಕೂಡ ಎಲ್ಲ ತೊಗೊಂಬಿಟ್ಟು ಬಂದ್ವಿ. ನನಗೆ ಬಟ್ಟೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಬಟ್ಟೆ ಕುಕ್ಕೆ ಕೂಡ ಬೇಕಿತ್ತು, ಅದನ್ನ ಕೂಡ ತೊಗೊಂಬಂದ್ವಿ. ತುಂಬ ಟೈಮಿಂದ ತೊಗೊಬೇಕು ಅಂದ್ಕೊಂಡಿದ್ದೆ ಡೈಲಿ ಯೂಸ್ ಮಾಡೋ ಬಟ್ಟೆಗಳನ್ನ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು, ಬಟ್ ಟೈಮೇ ಆಗಿರಲಿಲ್ಲ ಹೊರಗಡೆ ಹೋಗ್ಬಿಟ್ಟು ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತು ಹೇಗೂ ಹೊರಗಡೆ ಹೋಗಿದ್ವಲ್ಲ ಅಂತ ಹೇಳಿಬಿಟ್ಟು ಇಟ್ಕೊಂಡ್ಬಂದ್ವಿ. ಹಾಗೆ ಮನೆಗೆ ಬೇಕಾಗಿರೋ ಚಿಕ್ಕ ಪುಟ್ಟ ಗ್ರಾಸರೀಸ್ ಏನಿರುತ್ತೆ ಅದನ್ನ ಕೂಡ ತೊಗೊಂಬಂದ್ವಿ. ಯೂಶ್ವಲಿ ಯಾವಾಗಲೂ ನಾವು ಜಿಯೋ ಮಾರ್ಟ್ ಅಥವಾ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಬರ್ತಿದ್ವಿ ಗ್ರಾಸರೀಸ್ನೆಲ್ಲ. ಸ್ವಲ್ಪ ಕಡಿಮೆ ಪ್ರೈಸ್ ಅಂತ ಹೇಳ್ಬಿಟ್ಟು ಫೀಲ್ ಆಗ್ತಾಯಿತ್ತು. ಈ ಸಲ ಮೋರಿಂದ ತೊಗೊಂಬಂದ್ವಿ. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ಕಂಪೇರ್ ಮಾಡಿದರೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋಗೋದಿದ್ರೆ ಜಿಯೋ ಮಾರ್ಟ್ಗೆ ಹೋಗಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ವಿ. ಮತ್ತು ಅದರಲ್ಲಿ ಲಾಸ್ಟಲ್ಲಿ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟೆಲ್ಲ ಕೊಡ್ತಾರೆ. ಹಾಗಾಗಿ ಪ್ರೈಸ್ ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ. ಬಟ್ ಕಂಪೇರ್ ಮಾಡಿದರೆ ಮೋರ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತೆ. ಹಾಗೆ ನಾಳೆ ನಾನ್ ವೆಜ್ಜಿಗೆ ಒಂದು ಸ್ವಲ್ಪ ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ಬೇಕಿತ್ತು, ಹಾಗೆ ಮಸಾಲೆಗಳೆಲ್ಲ ಬೇಕಿತ್ತು, ಅದನ್ನ ಕೂಡ ತೊಗೊಂಬಂದಿದ್ವಿ. ಇದನ್ನೆಲ್ಲ ಸಪ್ರೇಟೇ ಎತ್ತಿಟ್ಕೊಂಡ್ಬಿಡ್ತೀನಿ, ಗ್ರಾಸರೀಸ್ ಒಳಗಡೆ ಮಿಕ್ಸ್ ಮಾಡಲ್ಲ. ಅಂದರೆ ಮಂತ್ಲಿ ಗ್ರಾಸರೀಸ್ ಇರುತ್ತಲ್ಲ ಅದ್ರ ಜೊತೆ ಮಿಕ್ಸಪ್ ಮಾಡೋಲ್ಲ, ಮತ್ತು ನಾಳೆ ಹುಡುಕುವಾಗ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಪೌಡ್ರು ಹಾಗೆ ಚಿಕನ್ ಮಸಾಲ ಪೌಡ್ರ್ ಏನು ಬರುತ್ತೆ ಅದೆಲ್ಲ ನಾನು ತೇಜುದ ಯೂಸ್ ಮಾಡೋದು. ಹಾಗೆ ಪಾಪುಗೆ ಅಂತ ಹೇಳಿಬಿಟ್ಟು ಒಂದೆರಡು ಕುಕ್ಕೀಸ್ ಕೂಡ ತೊಗೊಂಬಂದಿದ್ದೆ. ಈ ಥರದವನಿಗೆ ಇಷ್ಟ ಆಗುತ್ತೆ, ಸಾಫ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು. ತುಂಬ ಜಾಸ್ತಿ ಕೊಡಲ್ಲ, ಯಾವಾಗಲಾದ್ರೂ ಅವನು ಕೇಳಿದಾಗ ಬೇಕೇ ಬೇಕು ಅಂತ ಹಠ ಮಾಡಿದಾಗ ಕೊಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ. ಹಾಗೆ ಒಂದು ಸ್ವಲ್ಪ ನಾಳೆಗೆ ಸೊಪ್ಪೆಲ್ಲ ಬೇಕಿತ್ತಲ್ವ, ಅದನ್ನ ಕೂಡ ಸೋಸಿಟ್ಕೊಳ್ತಾ ಇದ್ದೆ. ಅಂದರೆ ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಈ ಥರದ್ದೆಲ್ಲ ಬೇಕಾಗುತ್ತಲ್ಲ, ಅದನ್ನ ಇವತ್ತೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಕ್ಲೀನ್ ಮಾಡ್ಕೊಂಡೆ. ಗ್ರಾಸರೀಸ್ ಎಲ್ಲ ಮಾಡಾದ್ಮೇಲೆ ಇದನ್ನ ಕೂಡ ಮುಗಿಸ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಜಾಮೂನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ನಾಳೆ ಸ್ವೀಟಿಗೆ. ಹಾಗಾಗಿ ಜಾಮೂನ್ನ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಜಾಮೂನ್ ಹಿಟ್ಟು ಕಲಿಸುವಾಗ ಯೂಶ್ವಲಿ ನಾವು ಡೈರೆಕ್ಟ್ ನೀರು ಹಾಕ್ಬಿಟ್ಟು ಕಳಿಸ್ತೀವಿ. ಆ ಥರ ಮಾಡೋದಕ್ಕಿಂತ ಒಂದು ಸ್ವಲ್ಪ ತುಪ್ಪ ಇರುತ್ತಲ್ಲ ಅದನ್ನ ಹಾಕ್ಕೊಂಬಿಟ್ಟು ಡ್ರೈ ಮಿಕ್ಸ್ ಮಾಡ್ಕೊಬೇಕು. ಅಂತಂದರೆ ನೀರೇನು ಆ್ಯಡ್ ಮಾಡ್ದಲೆ ತುಪ್ಪ ಕಂಪ್ಲೀಟಾಗಿ ಎಲ್ಲ ಹಿಟ್ಟು ಜೊತೆ ಮಿಕ್ಸ್ ಆಗೋ ಥರ ಡ್ರೈ ಮಿಕ್ಸ್ ಮಾಡ್ಕೊಬೇಕು. ಆವಾಗ ಜಾಮೂನು ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಮಾಡೋದ್ರಿಂದ ಜಾಮೂನು ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ. ಅಂತ ಹೇಳಿದ್ರೆ ಸೈಜು ದೊಡ್ಡದಾಗುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ. ತುಂಬ ಹೊತ್ತು ಈ ಥರ ಕಲಿಸ್ಕೊಂಡ್ರೆ ನೆನೆಸೋದು ಬೇಡ. ಅದೇ ರೀತಿ ಚಪಾತಿ ಹಿಟ್ಟು ಥರ ಎಲ್ಲ ನಾದೋದು ಕೂಡ ನೆಸೆಸಿಟಿ ಇರೋಲ್ಲ. ಈ ಥರ ಮೇಲ್ಮೇಲಕ್ಕೆ ಗಟ್ಟಿಯಾಗಿ ಕಲಿಸ್ಕೊಬೇಕು, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾರಾದರೂ ಜಾಮೂನ್ ಮಾಡ್ತಾಯಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿ. ಜಾಮೂನ್ ಹಿಟ್ಟು ನಾದಿದ್ದೇನಿತ್ತು ಅದನ್ನ ಜಾಮೂನ್ ಪ್ಯಾಕ್ ಒಳಗಡೆ ಹಾಕಿಬಿಟ್ಟು ಇಟ್ಟಿದ್ದೀನಿ. ಈ ಪಾಕ ಬರೋದ್ರೊಳಗೆ ತನಕ ಅದು ನೆನಿಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಪಾಕಕ್ಕೆ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಕಪ್ಪಲ್ಲಿ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ತುಂಬ ಹೊತ್ತು ಕುದಿಸ್ಬೇಕಾಗುತ್ತೆ. ಒಂದೇಳೆ ಪಾಕ ಬರೋ ತನಕ ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಇದು ಈಸಿ ವೇ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಹಾಗೆ ಅದಕ್ಕೊಂದು 2 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ.
ಈ ಥರ ಅಂತ ಹೇಳಿದ್ರೆ ಒಂದಕ್ಕೆ ಒಂದು ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಪಾಕ ರೆಡಿ ಮಾಡಿಕೊಂಡ್ರೆ ತುಂಬ ಹೊತ್ತು ಕುದಿಸೋ ನೆಸೆಸಿಟಿ ಏನಿರಲ್ಲ. ಜಸ್ಟ್ ಒಂದು ಕುದಿ ಬರುತ್ತಲ್ವ, ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಕೊಂಡ್ರೆ ಪಾಕ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತು ಕುದಿಸ್ಬೇಕು ಅನ್ನೋದು ಏನಿಲ್ಲ. ಏನು 10 to 12 ಮಿನಿಟ್ಸಿಗೆಲ್ಲ ಪಾಕ ಕೂಡ ರೆಡಿ ಆಗುತ್ತೆ. ಹಾಗೆ ಪಾಕ ರೆಡಿ ಆದಮೇಲೆ ಇಲ್ಲಿ ನಾನು ಜಾಮೂನ್ ಕಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಕೂಡ ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಜಾಮೂನ್ ಹಿಟ್ಟನ್ನ ಅಂದರೆ ಉಂಡೆ ಏನು ಮಾಡ್ಕೊಳ್ತೀವಿ ಅದನ್ನ ಒಂದು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ತುಂಬಾ ಅಂತ ಹೇಳಿದರೆ ಒಡ್ಕು ಬರಲ್ಲ, ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಆ ಥರ ನಾನು ಯಾವಾಗಲೂ ತುಪ್ಪದಲ್ಲೇ ಅದ್ಬಿಟ್ಟು ಅಂದರೆ ತುಪ್ಪದಲ್ಲೇ ಉಂಡೆ ಮಾಡಿಬಿಟ್ಟು ತಾಳಿಸ್ಕೊತೀನಿ. ಹಾಗೆ ಜಾಮೂನ್ನ ಕೂಡ ತಾಳಿಸ್ಕೊಂಡೆ. ಜಾಮೂನ್ನ ತಾಳಿಸ್ಬಿಟ್ಟು ಎತ್ತಿಟ್ಬಿಟ್ಟು ಅದು ಪಾಕದೊಳಗಡೆ ಎಲ್ಲ ಹಾಕಿಬಿಟ್ಟು ತೆಗೆದಿಟ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ನಾನಿಲ್ಲಿ ಫಸ್ಟು ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಅಂದರೆ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಕ್ಯಾರೆಟ್ ಹುರಿಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಅರ್ಧ kg ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ kg ಅಂತ ಹೇಳಿದ್ರೆ ನೀಟಾಗಿ ತೊಳೆದ್ಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆ ಏನು ಬರುತ್ತೆ ಅದನ್ನೆಲ್ಲ ಹೆರಿದ್ಬಿಟ್ಟು ಆಮೇಲೆ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ಅರ್ಧ kg. ಆಮೇಲೆ ತುಪ್ಪ ಬಿಸಿ ಆದಮೇಲೆ ಈ ಕ್ಯಾರೆಟ್ ತುರಿದಿದ್ದೇನಿತ್ತು ಅದನ್ನ ತುಪ್ಪದ ಬಾಣಲಿ ಒಳಗಡೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂತಂದರೆ ಅದು ಹಸಿ ಸ್ಮೆಲ್ ಏನಿರುತ್ತೆ ಅದು ರಾ ಸ್ಮೆಲ್ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು. ಈ ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಕ್ಯಾರೆಟ್ನ ಹುರಿತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಒಂಥರ ಕ್ಯಾರೆಟ್ ಹಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾವಾಗಲೂ ನಮ್ಮ ಮನೇಲಿ ಎಲ್ಲರೂ ಕ್ಯಾರೆಟ್ ಹಲ್ವನ ಇಷ್ಟಪಟ್ಬಿಟ್ಟು ತಿಂತಾರೆ. ಅಂದರೆ ಪಾಪು ಕೂಡ ತುಂಬಾ ಇಷ್ಟಪಡ್ತಾನೆ. ಅವನು ಸ್ವೀಟ್ ಐಟಮ್ಸ್ ಏನಿದ್ರೂ ಇಷ್ಟಪಟ್ಬಿಟ್ಟು ತಿಂತಾನೆ. ಹಾಗೆಯೇ ತುಪ್ಪದಲ್ಲಿ ನೀಟಾಗಿ ಹುರಿದಿದ್ದಾದಮೇಲೆ ಒಂದು ಸ್ವಲ್ಪ ಮಾತ್ರ ನೀರನ್ನ ಅಂದರೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಅದು ನೀರಲ್ಲಿ ಬೆಂದಿದ್ದಾದಮೇಲೆ ಹಾಲನ್ನ ಆ್ಯಡ್ ಮಾಡ್ಕೊಬೇಕು. ಅಂತ ಹೇಳಿದ್ರೆ ಒಂದು ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ನಾನು ಕರೆಕ್ಟಾಗಿ ಇದು ಅಳತೆ ಪ್ರಕಾರ ಏನು ಮಾಡೋದು ಅಂದರೆ ಅಂದಾಜು ಮಾಡುವಾಗ ಗೊತ್ತಾಗುತ್ತೆ ಅಲ್ವ. ಅದು ನೆನೆಯುವಷ್ಟು ನೀರು ಹಾಕಿದರೆ ಅದು ಬೇಯ್ದಿದ್ದು ಗೊತ್ತಾಗುತ್ತಲ್ಲ. ಬೇಯಕ್ಕೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹೇಳಿದರೆ ಮತ್ತೆ ಒಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ. ಹಾಗೆ ಇದಕ್ಕೆ ನಾನು 1-2 ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಕಾಯಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಹಾಲೆಲ್ಲ ಹಾಕಿದ್ದಾದ್ಮೇಲೆ ಏಲಕ್ಕಿ ಕಾಯಿನ ಹಾಕ್ಕೊಳ್ತೀನಿ ಯಾವಾಗಲೂ. ಆವಾಗ ಫ್ರೇಗ್ರೆನ್ಸ್ ಏನಿದ್ರೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಎಲ್ಲದ್ರ ಜೊತೆ ಅಂತ ಹೇಳಿಬಿಟ್ಟು. ಹಾಗೆ ನೀಟಾಗಿ ಕೈ ಬಿಡ್ದಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇನ್ನೂ ಸ್ವಲ್ಪ ಅಂದರೆ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಬೇಕು. ಆಮೇಲೆ 2 ನಿಮಿಷ ಆದಮೇಲೆ ಮತ್ತೆ ಲಿಡ್ನ ಓಪನ್ ಮಾಡಿಬಿಟ್ಟು ನೀಟಾಗಿ ಮತ್ತೆ ತಿರುಗಿಸ್ಕೊಂಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಬೇಕು. ಇದೇ ಥರ ನೀಟಾಗಿ ಬೇಯಿಸ್ಕೊಬೇಕು. ಕೆಲವೊಬ್ಬರು ಕುಕ್ಕರಲ್ಲಿ ಕೂಡ ಮಾಡ್ತಾರೆ, ಅದು ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ನಂಗೆ ಅದ್ರ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಈ ಥರ ಓಪನ್ ತಪ್ಪಲೆಲ್ಲ ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಮುಕ್ಕಾಲು ಭಾಗದ ಅಂದರೆ ಒಂದು 90% ಅಷ್ಟು ಬೆಂದಿರುತ್ತೆ. ಬೆಂದಿದ್ದಾದಮೇಲೆ ಇದಕ್ಕೆ ನೆಕ್ಸ್ಟು ಸಕ್ಕರೆ ಎಲ್ಲ ಆ್ಯಡ್ ಮಾಡಬೇಕಲ್ಲ, ಅದನ್ನ ಆ್ಯಡ್ ಮಾಡ್ಕೋಬೇಕು. 90% ಬೇಯೋಕ್ಕಿಂತ ಮುಂಚೆನೇ ಆ್ಯಡ್ ಮಾಡಿದರೆ ಆದಮೇಲೆ ಬೇಯೋದಿಲ್ಲ. ಅದು ಸಕ್ಕರೆ ಹಾಕಿದ ಕ್ಯಾರೆಟ್ ಏನಿದೆ ಅದು ಬೇಯೋದಿಲ್ಲ ಜಾಸ್ತಿ. ಹಾಗಾಗಿ ಸಕ್ಕರೆ ಹಾಕೋಕ್ಕಿಂತ ಮುಂಚೆನೇ ಕಂಪ್ಲೀಟಾಗಿ ನೀಟಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ kgಗೆ. ಕ್ಯಾರೆಟ್ ಹಲ್ವಕ್ಕೆ ಸಕ್ಕರೆ ಜಾಸ್ತಿ ಆದರೂ ಕೂಡ ಚೆನ್ನಾಗಾಗಲ್ಲ, ಕಡಿಮೆ ಆದರೂ ಕೂಡ ಚೆನ್ನಾಗಾಗಲ್ಲ. ನಿಮ್ಮ ಟೇಸ್ಟಿಗೆ ಗೊತ್ತಾಗುತ್ತೆ ಅಲ್ವಾ, ಆ ಥರ ಹಾಕ್ಕೊಬೇಕು. ಹಾಗೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಕೂಡ ಹುರ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ, ಕ್ಯಾಶ್ಯೂ ಮತ್ತು ಪಿಸ್ತಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದು 3 ಕೂಡ ನೀಟಾಗಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ತುಪ್ಪದಲ್ಲಿ ಹಾಕಿಬಿಟ್ಟು ಅದು ಈ ಥರ ನೊರೆ ಬರೋ ತನಕ ಅದನ್ನ ಬೇಯಿಸ್ಕೊಬೇಕು. ಅಂದರೆ ಗೊತ್ತಾಗುತ್ತೆ ಅದು ಬೆಂದಿದ್ದು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅದನ್ನ ತೆಗೆದುಬಿಟ್ಟು ನಾವೇನು ಕ್ಯಾರೆಟ್ ಹಲ್ವ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಗಾರ್ನಿಷಿಂಗ್ ನಿಮಗೇನಾದರೂ ಮೇಲ್ಗಡೆ ಗಾರ್ನಿಷ್ ಮಾಡೋದಕ್ಕೆ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿರೋ ಡ್ರೈ ಫ್ರೂಟ್ಸ್ನ ಇದ್ರೊಳಗಡೆ ಹಾಕ್ಬೋದು. ನಂಗೆ ಗಾರ್ನಿಷಿಗೆ ಏನೂ ನೀರಿರಲಿಲ್ಲ, ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಫುಲ್ ಕಂಪ್ಲೀಟಾಗಿ ಎಲ್ಲದನ್ನೂ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವನ ಕೆಲವೊಬ್ಬರು ಬಿಸಿ ಇರುವಾಗಲೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅಂಥವರಿಗೆ ಬಿಸಿ ಇರುವಾಗಲೇ ಸರ್ವ್ ಮಾಡ್ಬೋದು. ಆದರೆ ಕೆಲವೊಬ್ಬರು ಸ್ವಲ್ಪ
ಕೂಲ್ ಆದಮೇಲೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ನನಗೆ ಕೂಡ ಅದು ನಾರ್ಮಲ್ ಟೆಂಪ್ರೇಚರಿಗೆ ಬರಬೇಕು. ನಾರ್ಮಲ್ ಟೆಂಪ್ರೇಚರಿಗೆ ಬಂದಮೇಲೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅಂದರೆ ರೆಫ್ರಿಜರೇಟರಲ್ಲಿ ಇಟ್ಟಿದ್ದು ಕೂಡ ಇಷ್ಟ ಆಗಲ್ಲ. ನಾರ್ಮಲ್ ಟೆಂಪ್ರೇಚರಲ್ಲಿ ಇದ್ದಿದ್ದು ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಕ್ಯಾರೆಟ್ ಹಲ್ವಾ ಮನೇಲಿ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ಸ್ವಲ್ಪ ಟೈಲರಿಂಗ್ ಶಾಪಿಗೆ ಬರೋಕ್ಕಿತ್ತು. ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ. ಹಾಗಾಗಿ ಅದನ್ನ ಕೂಡ ಇಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ. ಅವ್ರು ಇನ್ನೂ ಸ್ಟಿಚ್ ಆಗಿಲ್ಲ ಅಂತ ಹೇಳಿಬಿಟ್ಟು ಹೇಳಿದರು. ಒಂದಿದೆ ಅಂತ ಹೇಳಿಬಿಟ್ಟು ಹೇಳಿದರು. ಹಾಗಾಗಿ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ವಿ. ಪಾಪುನ ಹೊರಗಡೆ ಕರ್ಕೊಂಡು ಹೋದಾಗ ಹಿಡಿಯೋದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅವನ್ನ ಅಲ್ಲೇ ಕೂರಿಸ್ಕೊಂಡ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ಹಾಗೆ ಒಂದು ಸ್ವಲ್ಪ ಡೆಕೋರೇಷನ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.